ನಾನು ನಿನ್ನ ಹದಭಾಗ್ಯ ಸಹೋದರ ಮುಂದೆ ನಿನ್ನನ್ನು, ನಿನ್ನ ಜನ್ಮದಾತರನ್ನು, ನಿನ್ನ 99 ಮಂದಿ ಸಹೋದರರನ್ನು ತನ್ನ ಕಗ್ಗತ್ತಲೆ ಕಾರಾಗೃಹದಲ್ಲಿ ಆ ಧೂಳ ಮರೆತೆಯ ಶಕುನಿ ಆ ದುರ್ಯೋಧನ ಅಂದು ನಿನ್ನ ಸಹೋದರ ಆ ದುರ್ಯೋಧನ ತಮ್ಮಂದಿರನ್ನು 99 ಮಂದಿ ಸಹೋದರರು ನಿರ್ಮೂಲ ಮಾಡುವುದು ಅಂದು ನಿನ್ನ ಹತಭಾಗ್ಯ ಸಹೋದರ ಮುಂದೆ ನೀನು ಕೈದ ಏನಾಯಿತು ಆರ್ಭಟ ಏನಾಯ್ತು ಶಪಥ ಶಕುನಿ ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳಂತೆ ಅಲ್ಲಗಳೆಯುತ್ತಿರುವ ಹತಮ ಮರುಳುಗಳೇ ಬಗೆವ ಕುಹಕ ಕಂಠದ ಏನಿ ಪ್ರಳಯಾಗ್ನಿ ಜ್ವಾಲೆಗಳನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ತಾಂಡವ ಅಖಂಡ ಭರತ ಖಂಡವನ್ನೇ ಕುಕ್ಷಿಕತೆಯಿಂದ ಮಾಡಬಲ್ಲ ಮಾತ್ಸರ್ಯದ ನಿಪುಣ ಕಪಟ ದ್ಯೂತ ವಿದ್ಯಾ ವಿಶಾರದ ಸೌಬಲ ರಾಜ ಶಕುನಿಯೊಡನೆ ನಿಮ್ಮೆಲ್ಲರ ಸಲ್ಲಾಪ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಂತ ದುರ್ಘಾತ ದುರುಳ ದುರ್ಯೋಧನನೇ ಕೇಳು ನಿರಪರಾಧಿಗಳು ಆದ ನನ್ನ 99 ಮಂದಿ ಸಹೋದರರನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಕೋಟಿ ಕಠಾರಿಗಳು ಹೃದಯವನ್ನು ನಮ್ಮೆಲ್ಲರಿಗೂ ನೀಡುತ್ತಿದ್ದ ಒಂದು ಒಳಲೆ ನೀರು ನನ್ನ ಸಹೋದರರೆಲ್ಲರೂ ಅದನ್ನು ನನಗೆ ಕೊಟ್ಟು ಒಬ್ಬೊಬ್ಬರಾಗಿಯೇ ಹತರಾದರು. ಅವರ ದೇಹದ ಈಗಲೂ ನನ್ನ ಸತಿಪಟಲದಲ್ಲಿ ಅಳಿಯದೆ ಉಳಿದು ನಿರಂತರ ನಿನ್ನ ಯಾತನೆಯಿಂದ ಕುಂದು ಬೆಂದು ಕುಶವಾಗಿರುವ ಈ ನನ್ನ ದೇಹವನ್ನು ಅಣುವಾಗಿ ಛಿದ್ರಿಸಿ ತುಂಡರಿಸಿ ನೋಡಿದರು ದ್ವೇಷಕ್ಕೆ ದ್ವೇಷ ರಕ್ತಕ್ಕೆ ರಕ್ತ ಪ್ರತೀಕಾರಕ್ಕೆ ಎಂಬ ಮತ್ಯಾವ ಆಸೆ ಆಕಾಂಕ್ಷೆಗಳು ಎನ್ನನ್ನು ಆಲಿಸಲು ಸಾಧ್ಯವಿಲ್ಲ. ಅಂದಿನ ನನ್ನ ಸಹೃದಯ ಕಠೋರವಾಗಿದ್ದೆ ಹಸುವಿನಿಂದ ಕಾಳ ಸರ್ಪವಾಗಿದ್ದೇನೆ. ಅಣ್ಣ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ದುರ್ಯೋಧನನ ತಮ್ಮಂದಿರ ಚಿನ್ನ ಮುಂಡಗಳನ್ನು ನರಕದಲ್ಲಿ ನಿಮಗೆ ರಾಜನ ಮಾಡಿ. ದುಷ್ಟ ದುರ್ವಿಧಿಯ ಹಠಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು.
ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೊಡಗೂಡಿ ಏಕಚಕ್ರಾಧಿಪತಿಯಾಗಿ ಆದರೆ ತಂತ್ರದಿಂದ ನಾಶವಾಯಿತು. ಗತಸ್ಮರಣೆಯಿಂದ ಅಲಸ್ಯವಾದಂತೆ ಮಿಂಚು ಓದುವುದನ್ನು ಅಂತೆಯೇ ನಾನು ನಿನ್ನೊಡನೆ ವಜ್ರದಿಂದಲೇ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು. ನುಡಿಯನ್ನು ಅನುಸರಿಸಿ ಅಡ್ಡದಾರಿಗೆಳೆದು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ ತಮ್ಮಂದಿರೆಲ್ಲರನ್ನೂ ನಾಶವಾಗುವಂತೆ ಮಾಡದಿದ್ದರೆ ಸೋಬಲ ರಾಜ ಶಕುನಿಗೆ ಶಾಂತಿ ವಿಶ್ರಾಂತಿ. ಈಗ ನನ್ನ ದ್ವೇಷಾಗ್ನಿ ಜ್ವಾಲೆಯು ದಗದಗನೆ ಹತ್ತಿ ಧಗಧಗನೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಧಗಧಗನೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂದು ಕುರುವಂಶಗಳು ಹರಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದೆಂದು ಕುರುವಂಶಗಳು ಧಗಧಗನೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನಾವತಿ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ಮೂವರು ನಾವು ನಮಗೊದಗಿದ್ದು ಅರಮನೆಗಳು ಸಾವು. ಅಣ್ಣ ತಮ್ಮಂದಿರು ಮೂವರು ನಾವು ನಮಗೊದಗಿದ್ದು ಅರಮನೆಗಳು ಸಾವು. ಧಗಧಗ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಧಗಧಗನೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ನೂರರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲದರ ಸಾಲವ ಬೇಗ. ನೂರರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲದರ ಸಾಲವ ಬೇಗ. ಹೆಮ್ಮರವಾಗಿ ಬೆಣ್ಣೆಯ ಸೇಡು ಎಮ್ಮರವಾಗಿ ಬೆಣ್ಣೆಯ ಸೇಡು ಪಾಷಾಣವನ್ನು ಕೌರವ ನಾಡು. ಎಮ್ಮರವಾಗಿ ಬೆಣ್ಣೆಯ ಸೇಡು ಪಾಷಾಣವನ್ನು ಕೌರವ ನಾಡು. ಧಗಧಗನೆ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಧಗಧಗ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಹಿಂಸೆಯು ಅತಿ ಭಯಾನಕವೆನಿಸಬಹುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ಒಂದು ನಿಟ್ಟುಸಿರು ಇಲ್ಲದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವುದು.
ನರಕದ ಮಾರ್ಗವನ್ನು ಇಳಿಯಬೇಕು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ನಿನ್ನ ವೈರಿಗಳಾದ ಪಾಂಡವರಿಗೆ ಅದರಲ್ಲಿ ಮಾವ ನಾನು ಮಾಡಿದ ಕಾರ್ಯವೇ ಸುಖದಿ. ಚಿಂತೆ ಏಕೆ ರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತ ಹೊರಟರೆಂದು ದೂತನು ಈ ದಿನ ತಾನೇ ಸಮಾಚಾರ ತಂದವಲ್ಲವೇ ಕೌರವೇಶ್ವರ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ಯೋಧರನ್ನು ಅಸಹಾಯ ಸೂರ್ಯನು ಜ್ಞಾತಿ ಹಿಂಸೆ ಏತ ಕಲಹ ಇದು ಉಚಿತವೇ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೇ. ಅವನ ಮಾತು ಪರಿಗ್ರಹವಲ್ಲ ಬಿಡು ಕೌರವೇಶ್ವರ. ದುರಾಗ್ರಹದ ದ್ರೋಹಿಗಳ ಮದವ ಮುರಿವೆ ನಿರೀಕ್ಷಣ. ದುರಾಗ್ರಹದ ದ್ರೋಹಿಗಳ ಮದವ ಮುರಿವೆ ನಿರೀಕ್ಷಣ. ಮದವ ಮುರಿವೆ ನಿರೀಕ್ಷಣ. ಮದವ ಮುರಿವೆ ನಿರೀಕ್ಷಣ. ಅಖಂಡ ಪಡವಿಯೋ ಮದಾಂಧವಿ ಮನ. ಅಖಂಡ ಪಡವಿಯೋ ಮದಾಂಧವಿ ಮನ. ಮಂಡ ಬಿಡುವ ಚಂಡ ನಾಡು ಸಿಗಿಸುವೆ. ಮಂಡ ಬಿಡುವ ಚಂಡ ನಾಡು ಸಿಗಿಸುವೆ. ದುರಾಗ್ರಹನೆ ದುರಾಗ್ರಹ ಹಡಾಡಿಸಿವೆ. 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 ಅಗ್ರಜ ಶ್ರೇಷ್ಠನು ಅಸ್ಥಿರಾವತಿಗೆ ಬರುವನಂತೆ. ನಾಳೆ ಪ್ರಾಪ್ತ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ ಅಗ್ರಜ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ. ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ ಆ ತಿರುಕನಾದ ವಿದುರನ ಜೋಪಡಿಯನ್ನು ಆಶ್ರಯಿಸುವಂತೆ ಕೃಷ್ಣನು ಕುಲಚಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ರುಂಡವನ್ನು ಚಂಡಾಡಿ ಗುಂಡಿಗೆ ಬರ್ಸಿ ರಕ್ತವನ್ನು ಹೀರಿಸಲು ಸದಾ ಸಿದ್ಧ. ಏಗಿರುವಲ್ಲಿ ಸತ್ಕಾರ ಒಂದೇ. ಸತ್ಕಾರ ನನಗೊಪ್ಪದು, ನನಗೊಪ್ಪದು. ದುರಾಗ್ರಹದ ದ್ರೋಹಿಗಳ ಮದವ ಮುರಿವೆ ನಿರೀಕ್ಷಣ. ದುರಾಗ್ರಹದ ದ್ರೋಹಿಗಳ ಮದವ ಮುರಿವೆ ನಿರೀಕ್ಷಣ. ಮದವ ಮುರಿವೆ ನಿರೀಕ್ಷಣ. ಮದವ ಮುರಿವೆ ನಿರೀಕ್ಷಣ. ಕೊಂಡರನ್ನು ಭೇದಿಸಿ ಛಲವದರಿಸಿ ಬರುವೆನ. ಅಗ್ರಜ ಕೊಂಡರನ್ನು ಭೇದಿಸಿ ಛಲವದರಿಸಿ ಬರುವೆನ. ಕೊಂಡರನ್ನು ಭೇದಿಸಿ ಛಲವದರಿಸಿ ಬರುವೆನ. ಛಲವದರಿಸಿ ಬರುವೆನ. ಛಲವದರಿಸಿ ಬರುವೆನ. ದುರಾಗ್ರಹದ ದ್ರೋಹಿಗಳ ಮದವ ಮುರಿವೆ ನಿರೀಕ್ಷಣ. ಮದವ ಮುರಿವೆ ನಿರೀಕ್ಷಣ. ಮದವ ಮುರಿವೆ ನಿರೀಕ್ಷಣ. ಸಹೋದರ, 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 ನೋಡಿದೆಯಾ ಮಾವ? ಮದಗಜಗಳೆಷ್ಟೇ ಇದ್ದರು ಸಿಂಹದ ಮರಿಗೆ ಸಾಟಿ ಆಗಬಲ್ಲರೆ. ಈಗೇನು ಮಾಡುವುದು ಮಾವ? ಕೃಷ್ಣನನ್ನು ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದ ಪಕ್ಷದಲ್ಲಿ ಕೌರವೇಶ್ವರನ ವೈಭವವನ್ನು ತುಣೀಕರಿಸಿ ಕೇವಲ ವಿದುರನ ಮುರುಕು ಕುಟೀರವನ್ನು ಆಶ್ರಯಿಸಿದ್ದನೇ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ. ಈ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಕೃಷ್ಣನಲ್ಲಿ ನನಗಿಷ್ಟೊಂದು ಹೆಸರೇಕಿದೆ ಕೊನೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಯಾರು ಅವನನ್ನು ಭಗವಂತನ ಸ್ವರೂಪನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುತ್ತಾರೆ. ಅಲ್ಲವಯ್ಯ, ಶಿಶುಪಾಲ ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರೇ ಆಗಿದ್ದರು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿ
ಕಂಸನನ್ನು ವಧಿಸಿ ಕೇವಲ ಅರುಳು ಮರಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸನದಲ್ಲಿ ಕುಳ್ಳರಿಸಿದನು. ಸಹೋದರರಿಗೆ ಸುರಪಾನ ಪ್ರಮದ್ದರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶ ಮಾಡಿಕೊಂಡನು. ಅವನಿಗೆ ಇಂತಹ ಮನ್ನಣೆಯೇ ಕೌರವೇಶ್ವರ. ಶಕುನಿ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಆ ಕೃಷ್ಣನ ಮೇಲಿನ ದೇಶದಿಂದ ಪಾಂಡವರನ್ನು ಹಿಂಸಿಸಬೇಕಾವುದಲ್ಲ ಮಾವ. ಕೃಷ್ಣನನ್ನು ಪಾಂಡವರಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರು ರಾಜ್ಯದ ಮೇಲಿನ ಹಕ್ಕುಬಾಧ್ಯತೆಗಳು ನಷ್ಟವಾದವು. ಪುನಃ ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯ ಕೊಟ್ಟಿದ್ದೆ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುತ್ತೆ. ಪಾಂಡವರು ಪಗಡೆ ಆಟದಲ್ಲಿ ರಾಜ್ಯವನ್ನು ಸೋತ ಬಳಿಕ ಪುನಃ ಅದನ್ನು ಹೊಂದುವುದೆಂದರೆ ಕ್ಷತ್ರಿಯರಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಿನಲ್ಲಿಡುವುದು ಉಚಿತವಲ್ಲ. ಪಾಂಡವರಿಗೆ ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಾಡಿ ರಾಜಲಕ್ಷ್ಮಿಯನ್ನು ಕೈಹಿಡಿ. ಅದನ್ನು ಬಿಟ್ಟು ಏನೀ ದೈನ್ಯಾರೂಪಿ ದೇಹಿ. ಸರಿಯಾಗಿ ಹೇಳಿದೆ ಸೋದರ ರಾಜ. ಈ ನಿನ್ನ ಕೃತಿಮನ ಮಳೆಗೆ ಸಿಕ್ಕಿ ಈ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚುವಾದರೂ ಸರಿಯೇ. ನಿನ್ನ ಸಲಹೆ ಹೊರತಾಗಿ ಈ ಸುಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭಾಗವನ್ನು ಕೊಡುವುದು ಸರಿಯಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿಗೂ ಸಂಧಿ ನೆಪದಿಂದ ಪ್ರತಿಷ್ಠೆಯನ್ನು ತೋರುತ್ತಿರುವನಲ್ಲ ಆ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ಆಜ್ಞಾಪಿಸುವುದು. ಮಾವ, ನಿನ್ನ ಸಲಹೆಯ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಭಾಗವನ್ನು ನಾನು ಕೊಡಲು ಒಪ್ಪುವುದಿಲ್ಲ ಮಾವ. ಹುಬ್ಬಿದ ಕುರಿಯನ್ನು ಹುಬ್ಬಿದ ರಣಮಾರಿಯ ಮುಂದೆ ಬಲಿ ಕೊಡುವಂತೆ ನಿನ್ನನ್ನು ಬಲಿ ಕೊಡದೆ ಹೋದರೆ ನಾನು ಶಕುನಿಯೇ ಅಲ್ಲ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನೇ ತಿಳಿಯದ ಮೂಢ, ಕೇಳು. ಶಾ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುರು ವಂಶವನ್ನೇ, ನೀ ಎಂದರೆ ನಿರ್ನಾಮ ಮಾಡು. ಶಕುನಿಗೀಗ ಆನಂದ ಆನಂದ ಪರಮಾನಂದ.
ಕ್ಷೇತ್ರದಿಂದ ಆನಂದ ಕುರುಕ್ಷೇತ್ರದ ಸಂಗ್ರಾಮ ಕುರು ಪಾಂಡವರ ನಾಮ. ಕುರು ಪಾಂಡವರ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಎಡಗಟ್ಟಿ ಸರಸವನಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡಗಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊತ್ತುವೆ. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಯನ್ನು ಕೊಪ್ಪಿಸುವೆ ಆ ಕುರಿಯನ್ನು ರಣದೊಳು ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಪ್ಪಿಸುವೆ ಆ ಕುರಿಯನ್ನು ರಣದೊಳು ಬಲಿ ಕೊಡುವೆ. ತರ್ಪಣ ನೀಡಿದ ಸೋದರರೇ ನೆಮ್ಮದಿ ಹೊಂದಿರಿ ನೀವೆಲ್ಲರೂ. ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ. ಪರಮಾತ್ಮ ವತ್ಸಗರವ ದಾಟಿಸೋ ತಂದೆ ಭವಸಾಗರವ ದಾಟಿಸೋ ತಂದೆ ಬಹುಪಾದೆ ಬಂಧನಕ್ಕೆ ಸಿಲುಕಿ ನಾನೊಂದೇ.
ನಾನು ಮಾಡಿದ ಆ ಕರ್ಮದ ಫಲವು ಹಿಂದಿಗೆ ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ಅಭಯ ಹಸ್ತವನ್ನು ನೀಡುವನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುತ್ತೇನೆ. ಪರಮಾತ್ಮ, ನಿನ್ನ ಸಿದ್ಧಿಯನ್ನು ಪಡೆಯುವುದಕ್ಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಡು. ಪರಮಾತ್ಮ, ಇದೋ ಸ್ವೀಕರಿಸುವೆ. ಪರಮಾತ್ಮ, ಹೊರೆ ಕೇಳನೆ ಬಾರಯ್ಯ ಮುರಾರಿ, ಭಕ್ತನ ಮೊರೆ ಆಲಿಸಿ ಚೌರಿ, ಹೊರೆ ಕೇಳನೆ ಬಾರಯ್ಯ. ಈ ಪೀಠದಲ್ಲಿ ಸ್ವೀಕರಿಸುದೇವ. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಪೋಲ್ವ, ಶತವಂದನವಯ್ಯ ಶತಪತ್ರ ಧಳ ನೇತ್ರ, ಕೃಷ್ಣ
ಪರಮಾತ್ಮ. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಸವಾಗಿ ಬಹಳವಾಗಿ ಬಳಲಿ ಬಂದಿರುವೆ. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ನಮಗೆ ಹಣು ಸ್ವರೂಪಿಯಾದ ನೀನು ನಾನು ಏನು ತಾನೇ ಕೊಡಬಲ್ಲೆ ದೇವ? ವಿದುರ, ಪರಮಾತ್ಮ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿದ್ದೆನು. ಆದರೆ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ನಿಂತು ಇಲ್ಲಿವರೆಗೂ ನನ್ನನ್ನು ಎಳೆತಂದಿರುವುದು. ನೀನೇನು ಸಾಮಾನ್ಯನೇ? ಪರಮಾತ್ಮ, ನನ್ನಲ್ಲಿ ಒಡವಿಯೋಳ್ ಭಕ್ತ ಶಿರೋಮಣಿ ನೀ. ಒಡವಿಯೋಳ್ ಭಕ್ತ ಶಿರೋಮಣಿ ನೀ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎಂತವೋ ಧರ್ಮನ ಇದ್ದಲೇ ಬರುವುದು. ಎಂತವೋ ಧರ್ಮನ ಇದ್ದಲೇ ಬರುವುದು. ಶಕನೆಂದೆನಿಸಿದ ವಿದುರ, ವಿದುರ, ಶಕನೆಂದೆನಿಸಿದ ಮತ್ತ ಸುಯೋಧನ. ಶಕ್ತನೆಂದೆನಿಸಿದ ಮತ್ತ ಸುಯೋಧನ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಭಕ್ತನೆ ನಿನಗಿಂತ ಉತ್ತಮರಿರುವರೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಪರಮಾತ್ಮ, ನಾನು ಮಾರ್ಗಾಸವಾಗಿ ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಗೋ ಮಾತೆಯ ಕ್ಷೀರದಲ್ಲಿ ಬದುಕಿರುವ ನಿನ್ನ ಭಕ್ತಿಯು ನನಗೆ ತಿಳಿಯದೆ. ಮೊದಲು ಏನಾದರೂ ಆಹಾರವನ್ನು ಕೊಡೆಯ. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವ? ಏನು ಕ್ಷೀರವೇ ನನಗೆ ಬಹು ಪ್ರೀತಿಯಾದ ಆಹಾರವಲ್ಲವೇ? ಹಿಂದೆ ಕುಚೇಲನು ಬಹು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಆಹಾ ಪರಮಾತ್ಮ, ನಾನು ರಾಮವದಲ್ಲಿರುವಾಗ ಭಕ್ತಳಾದ ಶಬರಿಯು ಬಹು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣುಗಳ ರುಚಿಯು ಆಹಾ ಈಗಲೂ ಸವಿದಂತಿರುವುದು. ನಿನ್ನಲ್ಲಿರುವ ಗೋಮಾತೆಯ ಕ್ಷೀರವು ಎಲ್ಲಕ್ಕಿಂತಲೂ ಉತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡುವುದರ? ಪರಮಾತ್ಮ, ಏನು ಹೇಳಲಿ, ಈಗ ತಾನೇ ಹಿಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ತಾನೇ ಕುಡಿದು ಬಿಟ್ಟರಲ್ಲ ಪರಮಾತ್ಮ. ಏನು ನನಗರ್ಪಿಸಿದೆಯಾ? ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಲೇಬೇಕಲ್ಲವೇ? ಪರಮಾತ್ಮ, ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ನೋಡಿದೆಯಾ ವಿದುರ? ಪರಮಾತ್ಮ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳಿದ್ರಿವೆಲ್ಲ. ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಇದರಿಂದ ತಮ್ಮ ನಾಲಿಗೂ ಸಹ ನೆನೆಯುವಂತಿಲ್ಲವಲ್ಲ ಪರಮಾತ್ಮ. ವಿದುರ, ಏಕೆ ನೆನೆಯುವುದಿಲ್ಲ? ಇದೋ ನೋಡು.
ಧನ್ಯನಾದೆ ವಾಸುದೇವ, ಧನ್ಯನಾದೆ. ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಲ್ಲ. ನಾನು ಕುಡಿದು ಉಳಿದ ಕ್ಷೀರವು ಕ್ಷೀರ ಸಾಗರವಾಗಿ ಹರಿತಿರುವುದು ಅದು ನೋಡುವಿದುರ. ಧನ್ಯನಾದೆ ಬ್ರಹ್ಮಾಂಡದೀಶಂ ಪರಮಾತ್ಮ. ಇದರ ಬ್ರಹ್ಮಾಂಡದೀಶಂ ಭುವಿಯೋಳ್ ಭಕ್ತ ಪರಿಪಾಲಿಸಂ ಪರಮಾತ್ಮ. ಸಪ್ತಾಂಗ ಮುನಿವಾರ್ಧಿತಂ ಧಾನವ ಕುಲ ವಿನಾಶಿತಂ ಪರಮಾತ್ಮ. ದಾನವ ಕುಲ ವಿನಾಶಿತಂ ಪರಮಾತ್ಮ. ಸಾಗರಾಶಯನ ಸಾಗರಾಶಯನ ಮುರುಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೋ ಶ್ರೀಧರ. ಸಾಗರಾಶಯನ ಸಾಗರಾಶಯನ ನವಕೋಟಿ ನಾಮದ ನಾರಾಯಣ ಪರಮಾತ್ಮ. ನವಕೋಟಿ ನಾಮದ ನಾರಾಯಣ ನವವೇಷದ ಪರಮಾರಾಯಣ ಬಣ್ಣಿಸಲಬಹುದೇ ನಿನ್ನಯಲಿ ಪರಮಾತ್ಮ. ಬಣ್ಣಿಸಲಬಹುದೇ ನಿನ್ನಯಲಿ ಮನ್ನಿಸಿ ಕಾಪಾಡು ಯದು ನಂದನ ಮನ್ನಿಸಿ ಕಾಪಾಡು ಯದು ನಂದನ ಸಾಗರಾಶಯನ ನಿನ್ನ ಸಾಗರಾಶಯನ ಪರಮಾತ್ಮ. ಓಮನ ರೂಪದ ಬಲಿಹರ ನಿನ್ನ ನಾಮಾದಿಶೇಷ ಮರುಪದ ಪರಮಾತ್ಮ. ಓಮನ ರೂಪದ ಬಲಿಹರ ನಿನ್ನ ನಾಮಾದಿಶೇಷ ಮರುಪದ ಪಾಮರರೊಳನೆ ಕೃಪೆಯನ್ನು ತೋರಿ ಪರಮಾತ್ಮ. ಪಾಮರರೊಳನೆ ಕೃಪೆಯನ್ನು ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ ಸಾಗರಾಶಯನ ಚಿರ ಸಾಗರಾಶಯನ ಮುರುಳೀಧರ ಕರುಣಾಕರ ಪಾಲಿಸೋ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೋ ಸಾಗರಾಶಯನ ಚಿರ ಸಾಗರಾಶಯನ ಪರಮಾತ್ಮ. ಪರಮಾತ್ಮ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಂಗ ಮಾಡಿ ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಎಷ್ಟು ಧನ್ಯರು ಪರಮಾತ್ಮ.
ವಿದುರ, ಪರಮಾತ್ಮ. ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ. ಅಲ್ಲಿ ಒಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು ನೀನು ನೋಡುವಂತೆ ಬಾ ವಿದುರ. ವಿದುರ, ಪರಮಾತ್ಮ. ಹಾಗೆ ಬರುವಾಗ ನಿನ್ನಲ್ಲಿರುವ ಶಿವಧನುಷನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ. ಜಯ ಪಾಂಡುರಂಗ ಪ್ರಭು ವಿಠಲ, ಜಗದೋದ್ಧಾರ ಹರಿ ವಿಠಲ. ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ವಿಠಲ ಗಗನದಿ ತಾರೆಯು ನಗುತ್ತಿರುವಂತೆ. ಪರಮಾತ್ಮ. ಗಗನದಿ ತಾರೆಯು ನಗುತ್ತಿರುವಂತೆ, ನನ್ನಯ ಹೃದಯದಿ ನೀ ನೆಲೆಸಿರುವೆ. ಪರಮಾತ್ಮ. ನನ್ನಯ ಹೃದಯದಿ ನೀ ನೆಲೆಸಿರುವೆ, ಎಲ್ಲೆಲ್ಲೂ ನೀನಿರುವೆ ತಂದೆ. ಈ ಜಗವೆಲ್ಲ ನಿನ್ನದೇ ತಂದೆ. ಪರಮಾತ್ಮ. ಎಲ್ಲೆಲ್ಲೂ ನೀನಿರುವೆ ತಂದೆ. ಈ ಜಗವೆಲ್ಲ ನಿನ್ನದೇ ತಂದೆ. ಈ ಜಗವೆಲ್ಲ ನಿನ್ನದೇ ತಂದೆ. ಜಯ ಪಾಂಡುರಂಗ ಪ್ರಭು ವಿಠಲ, ಜಗದೋದ್ಧಾರ ಹರಿ ವಿಠಲ. ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಪರಮಾತ್ಮ. ನೀಲಾಕಾಶದ ಚಂದಿರನಂತೆ. ಪರಮಾತ್ಮ. ನೀಲಾಕಾಶದ ಚಂದಿರನಂತೆ, ನನ್ನಯ ಹೃದಯದಿ ನೀ ನೆಲೆಸಿರುವೆ. ಪರಮಾತ್ಮ. ನನ್ನಯ ಹೃದಯದಿ ನೀ ನೆಲೆಸಿರುವೆ, ಎಲ್ಲೆಲ್ಲೂ ನೀನಿರುವೆ ತಂದೆ. ಈ ಜಗವೆಲ್ಲ ನಿನ್ನದೇ ತಂದೆ. ಪರಮಾತ್ಮ. ಎಲ್ಲೆಲ್ಲೂ ನೀನಿರುವೆ ತಂದೆ. ಈ ಜಗವೆಲ್ಲ ನಿನ್ನದೇ ತಂದೆ. ಈ ಜಗವೆಲ್ಲ ನಿನ್ನದೇ ತಂದೆ. ಪರಮಾತ್ಮ. ಜಯ ಪಾಂಡುರಂಗ ಪ್ರಭು ವಿಠಲ, ಜಗದೋದ್ಧಾರ ಹರಿ ವಿಠಲ. ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. 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 ಸರ್ಪಲಾಂಛನದ ಸರ್ಪದಂಡೆಯಲ್ಲಿ ಸೆಳೆಸಾಡಿ ದಿಗ್ವಿಜಯವನ್ನೇ ಧಿಕ್ಕರಿಸಿ ಭೋಜನವ ಬಿರುಗಾಳಿಗೆ ಮುಂಚದೆ ಪ್ರಚಂಡ ಗಂಡುಗಳಿಯಾಗಿ ಕಂಗೊಳಿಸುತ್ತಿರುವ ಈ ಪ್ರತಾಪ ಸಿಂಹ ಜೈಕಾರ ಮಾತುದಿಂದಲೇ ಚತುರ್ದಶ ಭುವನ
ಬಿಟ್ಟು ದಿಟ್ಟಿಸಿ ನೋಡುವ ಮಾರ್ಗ ವಿಜಯ ಗುರುಪಿತಾಮಹ ಭೀಷ್ಮರಿಗೆ ಓಂ ನಮಃ. ಗೋಮಾತೆಯ ಚೀರ ಗೋಪಾಲನಿಗೆ ಅತಿಸಾರ ಯದುಪತಿಯ ಭಕ್ತ ಶಿರೋಮಣಿ ಕುಶಲವೇ ದುರ್ಯೋಧನ ಬಂಡ ಭೀಮನ ಗುಂಡಿಗಳನ್ನು ಚಂಡಾಡಿ ಗುಂಡಿಗೆ ಬಿಸಿಲ ಬಿಸವ ನೀರಲು ಸದಾ ಸಿದ್ಧನಿರುವ ಎನ್ನದು ಶಾಸನ ಎದುರು ಬೆಲ್ಲ ಎದುರು ಆಡಿಗಳ ಕುತ್ತಿಗೆಯನ್ನು ಕೆಸದು ಸೊಕ್ಕನ್ನಡಗಿಸುವ ಸಿಂಧು ರಾಜ ಅನುಪಮ ರಾಜಭಕ್ತಿ ಅಪ್ಪದೆ ಮಸಕ್ತಿ ತೋರಿ ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕೋಲದನ್ನು ಪಡೆದ ಎನ್ನಾಪ್ತ ಮಿತ್ರ ಕರುಣ ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಉಪಯುಕ್ತ ಕಾಲಕ್ಕೆ ಸೂಕ್ತ ಸಲಹೆಯನ್ನು ಕೊಡುವ ಮಾರ್ಗದರ್ಶಕ ಮಾವ ನಿಮ್ಮೆಲ್ಲರನ್ನು ಪಡೆದ ನನ್ನ ವೈಭವ 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 ಹಸ್ತಿನಾವತಿಯನ್ನು ದೊರಕಿಸಿಕೊಟ್ಟ ಮಾತೆ ಶರಣು ತಾಯೇ ಶರಣು ಶರಣು ಶರಣು. ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಭಿಕ್ಷಾಟನೆಯನ್ನು ಮಾಡುತ್ತಿದ್ದರು ಎಷ್ಟರ ಮಚ್ಚಿಗೆ ಹೆಚ್ಚಿರುವುದು ನೋಡಿದಿರಾ? ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದರೆ ಯುದ್ಧವು ಸಿದ್ಧವಲ್ಲೇ ದುರ್ಯೋಧನ? ತಾತ
ಹೀಗಿರುವಲ್ಲೇ ಹೋರಾಟವೇ ಈ ಅರಮನೆಯ ವಾಸಿ ಮುಂದೆ ಅರಣ್ಯವಾಸಿಗಳ ಹೋರಾಟವೇನು ನಡೆಯುವುದಿಲ್ಲ. ಅಲ್ಲದೆ ನನ್ನ ಬಳಿ ಒಂದೊಂದು ಸೈನ್ಯ ದಳವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ವಧಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆ ಹಣ್ಣಿನಂತೆ ರಾಜ್ಯ ಗಜ್ಜಾಗಿ ಹೋಗುವರು. ಸೋದರ ಶಾಸನ ಅಗ್ರಜ ಪಾಂಡವರ ರಣಯುದ್ಧವನ್ನು ಪ್ರಾರಂಭಿಸಲು ಸರಿಯಾದ ಪರಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇಳಣ್ಣ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿ ಅವರ ಕಣ್ಣ ಮುಂದೆ ಬೆಳೆದ ನನಗೇಕೆ ಅದರ ಚಿಂತೆ? ಯಾರಲ್ಲಿ ದ್ವಾರಕಾಧೀಶರ ಪುರುಷತ್ವವನ್ನು ಬಿಡುತ್ತಿರುವರು. ದ್ವಾರಕಾಧೀಶ್ವರ ಪುರುಷೋತ್ತಮ. ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ನಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಒಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರ ವಿದುರನ ಮನೆಯನ್ನು ಹೋಗ್ತಾನಂತೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳ ಮನೆಯಿರಲಿಲ್ಲವೇ? ಅಲ್ಲಿಗೆ ಬೇಕಾದರೂ ಹೋಗಬಹುದಾಯಿತು. ಎಷ್ಟೇ ಆಗಲಿ ನಲ್ಲೆಯರ ನಲ್ಲ ಮಾತಿನ ಮಲ್ಲ ತಿಳುವಳಿಕೆ ಅಂತೂ ಮೊದಲೇ ಇಲ್ಲ. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವನಲ್ಲದೆ ಯಾಚನೆಗೋಸ್ಕರ ಅಲ್ಲ. ಬಾಯಿಗೆ ಬಂದಂತೆ ಮಾತನಾಡುವುದು ಅನುಚಿತ. ವಿದುರ, ಏನೋ ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವೇ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನನ್ನು ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು ವಿದುರ. ಸುಯೋಧನ, ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ನ್ಯಾಯವೋ ಅಧೀನವೋ, ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು? ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ಕೇಳು, ನಿನ್ನ ಬುದ್ಧಿ ವಿಕಲ್ಪವಾಗಿರುವುದು. ಆದ್ದರಿಂದ ನೀನು ಈ ರೀತಿ ಮಾತನಾಡುತ್ತಿರುವುದು. ವಿದುರ,
ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಒದರುತ್ತಿರುವೆಯ? ಸೋದರ ಶಾಸನ ಕೂಡಲೇ ವಿದುರನನ್ನು ಸಭೆಯಿಂದಾಚೆಗೆ ಹೊರಡಿಸು. ಎಲ್ಲವೋ ವಿದುರ, ಅಣ್ಣನ ವಿರುದ್ಧ ಮಾತನಾಡಿ ಆತ್ಮಗೌರವಕ್ಕೆ ದ್ರೋಹಿ, ಸಭೆಯಿಂದ ಆಚೆ ತೊಲಗು, ಇಲ್ಲವಾದರೆ ಅನರ್ಥವಾಯಿತು. ಜೋಖೆ ಕೆಲವೋ ಪಾಪಿ, ನನ್ನನ್ನ ಸಭೆಯಿಂದ ಆಚೆಗೆ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತಿ. ಕೇಳು, ಹಿಂದೆ ದ್ರೌಪದಿಯ ಉತ್ಸಾಹಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ರಕ್ಷಿಸಬೇಕೆಂದು ಇಟ್ಟಿದ್ದ ಧನಸನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಮಿತ್ರ ದುರ್ಯೋಧನ. ಪೂಜ್ಯರಾದ ವಿದುರನ್ನು ಅಭಾಸಕ್ಕೀಡು ಮಾರಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಇಲ್ಲ. ಈ ವಿದುರ ಮಹಾಶಯರು ಬಿಲ್ಲನ್ನು ಹಿಡಿದು ಯುದ್ಧಕ್ಕೆ ನಿಂತಿದ್ದಾರೆ. ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸಲು ಯಾರಿಂದ ಸಾಧ್ಯ ಮಿತ್ರ? ಕರ್ಣ, ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನು ಸಹಾಯ ಮಾಡುವುದೇ? ಈ ವಿದುರನು ಬಿಲ್ಲನ್ನು ಹಿಡಿದು ಯಾರ ಪರವಾಗಿ ಆದರೂ ಕಾದಾಡಿರುವುದನ್ನು ಕಂಡಿರುವೆಯಾ ಅಥವಾ ಕೇಳಿರುವೆಯಾ? ಬಿಡುವುದರ ಚಿಂತೆಯನ್ನ ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಉಮಾಶಂಕರನ ಕುಮಾರನ ಪುಳಕಗೊಳಿಸಿ ಕಾಲದ ನಸಿನವರಗೊಳಿಸಿ ಯುದ್ಧದೋ ಮಧ್ಯಮ ಪಾಂಡವರನ್ನು ವಧಿಸುವುದಾಗಿ ಹೊಣ ತೊಟ್ಟ ನಿನಗೆ ಯುದ್ಧದೋ ಮಧ್ಯಮ ಪಾಂಡವರನ್ನು ವಧಿಸುವುದಾಗಿ ಹೊಣ ತೊಟ್ಟ ನಿನಗೆ ಈ ಸಾಧು ವಿದುರ ಮಹಾಶಯನ ಬಿಲ್ಲಿನ ಮೇಲೆ ಭರವಸೆಯೋ ಕರ್ಣ. ಕರ್ಣ ಕರ್ಣ ಕರ್ಣ, ಈ ವಿದುರನು ಬಿಲ್ಲನ್ನು ಹಿಡಿದು ಯಾರ ಪರವಾಗಿ ಆದರೂ ಕಾದಾಡಿರುವುದನ್ನು ಕಂಡಿರುವೆಯಾ ಅಥವಾ ಕೇಳಿರುವೆಯಾ? ಬಿಡುವುದರ ಚಿಂತೆಯನ್ನು ಈಗ ಎಲ್ಲರೂ ಕೇಳಿರಿ. ಭೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಕೂಡಲೇ ಆಚೆಗೆ ಹೊರಡಬೇಕಾಗಿತ್ತು. ಎಚ್ಚರ! ಸೋದರ ಶಾಸನ ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಿರುವುದೇ? ಇದು ತೆಗೆದುಕೊಂಡ. ಧರಿಸಿ ಹೇ ಧರ್ಮಾಧೀಕ್ಷೆಯ ಹರಿಸುವೆ ಕರ್ಮ ಸಾಕ್ಷಿಯ
ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿ ಗುರುಜನರು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೇ ಬಂತು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಏಳು ಏಳು ಚಕ್ರವರ್ತಿ. ರಾಜಾದಿರಾಜನಾದ ನೀನು ಗೋಪಾಲನಾದ ನನ್ನ ಪಾದದ ಮೇಲೆ ಬೀಳುವುದೇ? ನಾನೆನ್ನ ಬಳಿಗೆ ಬರುತ್ತಿದ್ದೇನಲ್ಲ ಭಾವ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ಅಡಿಯಿಂದ ಮುಡಿಯವರೆಗೂ ಭೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದರಷ್ಟೇ. ಅಂದ ಮಾತ್ರಕ್ಕೆ ಕಾಲಗಿರಿಯದನೆಂದು ಹೆಮ್ಮೆ ಪಡಬೇಡ. ನಾನು ನಮಸ್ಕರಿಸಿದೆ, ಆದರೆ ಭೂಮಾತೆಗೆ ಎಂದು ತಿಳಿ ಬಂದದ್ದಾಯಿತು. ಆಗಬಹುದು. ಕೃಷ್ಣ, ನಿನಗೆ ನರ್ತಕಿಯರ ನರ್ತನವೆಂದರೆ ಬಲು ಮಮತೆ ಅಲ್ಲವೇ? ಏನೋ ಭಾವ, ಇದ್ದರೂ ಇರಬಹುದೇನೋ. ಇದ್ದೇ ಇದೆ. ಸಹೋದರ ಶಾಸನ ಯಾರಲ್ಲೇ ಪ್ರಾರಂಭವಾಗಲಿ ಅರ್ಥನ ಆಗಬಹುದು. ಕರುಣಾಳು ಕುರು ಭೂಪರಾಜೇಶ್ವರ, ಕರುಣಾಳು ಕುರು ಭೂಪರಾಜೇಶ್ವರ, ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರು ಭೂಪರಾಜೇಶ್ವರ. ರೂಪ ಭಯಂಕರ ರೂಪ ಮನೋಹರ ಚಾಪ ವಿದ್ಯುದಿ ಶೂರ ಕರ್ಣನ ಪರಮಾತ್ಮ. ರೂಪ ಭಯಂಕರ ರೂಪ ಮನೋಹರ ಚಾಪ ವಿದ್ಯುದಿ ಶೂರ ಕರ್ಣನ ಪರಮಾತ್ಮ. ಸೋದರ ಮಾವನ ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ 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 ಬಲ್ಲವ 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 ಈ ಜಗ ಈ ಜಗ ಈ ಜಗ ಜಗ ಮಲ್ಲ ಮಲ್ಲ ಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ, ಎಲ್ಲವ ಬಲ್ಲವ ಈ ಜಗ ಮಲ್ಲ. ಕರುಣಾಳು ಕುರು ಭೂಪರಾಜೇಶ್ವರ, ಕುರು ವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರು ಭೂಪರಾಜೇಶ್ವರ.
ನೀಲವರ್ಣಧಾರು ಈ ಚಲುವ ನೀಲವರ್ಣಧಾರಿ ಈ ಚಲುವ ಕೊಳಲನಾದದಿ ಜಗದ ಜನರನೆಲ್ಲ ಮರುಳುಗೊಳಿಪ ಕೃಷ್ಣ ನಿಮಗೆ ನರ್ತಕಿಯರ ನಮನಗಳು ನರ್ತಕಿಯರ ನಮನಗಳು ಈ ನರ್ತಕಿಯರ ನಮನಗಳು ಏನು ಹೇಳಿರಿ? ಈ ಕೃಷ್ಣನಂತಹ ಚೆಲುವನು ನೀಲವರ್ಣನು ನಮ್ಮ ಹಸ್ತಿನಾವತಿಯಲ್ಲಿ ಯಾರು ಇಲ್ಲವೇ? ಬನ್ನಿ, ಇನ್ನೂ ಹತ್ತಿರ ಬನ್ನಿ, ಇನ್ನೂ ಹತ್ತಿರ ಮತ್ತೊಮ್ಮೆ ಹೇಳಿ. ಗಮಿಸುವುದೇ ಸೂಲಕ್ಕೇರಿಸಿಬಿಟ್ಟನು. ಎಚ್ಚರವಿರಲಿ. ಭೀಮನಿಗಿವನು ಕೊಡುವೈರೇ ನಮ್ಮ ಹಸ್ತಿನಪುರದೊಡೆಯ ಗರದಾರಿ. ಭೀಮನಿಗಿವನು ಕೊಡುವೈರೇ ನಮ್ಮ ಹಸ್ತಿನಪುರದೊಡೆಯ ಗರದಾರಿ. ಇವನಿಗೆ ಸಾಟಿ ಯಾರಿಗರಿಲ್ಲಿ, ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ. ಛಲದಲ್ಲಿ ಫಲದಲ್ಲಿ, ಛಲದಲ್ಲಿ ಫಲದಲ್ಲಿ ಜಗದೇ ಕಬೀರ. ಛಲದಲ್ಲಿ ಬಲದಲ್ಲಿ ಜಗದೇ ಕಬೀರ. ಕರುಣಾಳು ಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ. ಧೀರ ಕರುಣಾಳು ಕುರು ಪರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಪ್ರಜೆಗಳನ್ನೆಲ್ಲ ಮೆಚ್ಚಿಸಿ ಕೀರ್ತಿ ಸಿದ್ಧಿ ಗಳಿಸುವಂತರಾಗಿ ಕೃಷ್ಣ ಇಂತಹ ರತ್ನವನ್ನು ಆ ಪಾಂಡವರ ಸಭೆಯಲ್ಲಿ ಎಂದಾದರೂ ಕೇಳಿರುವೆಯಾ? ಅಂತ ಭಾಗ್ಯ ಅವರಿಗಿನ್ನೂ ಬಾರದು ದುರ್ಯೋಧನ. ಪುರೇರಿ ಸಭೆಗೆ ಬಂದ ವಿಚಾರವನ್ನು ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ್ಯ ಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸಬಹುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು
ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದೂತದಿಂದ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಆಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂತಿರುಗಿದಿರಲ್ಲವೇ? ಬಾಲ್ಯದಿಂದಲೂ ನೀವು ತೋರುತ್ತಿದ್ದ ದೀರ್ಘವೈರ್ಯವನ್ನು ಮರೆಯಲು ಪಾಂಡುನಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣ ಇಂಥ ಮಹಾಪಾಪವನ್ನು ಮನ್ನಿಸಿ ತಮಗೆ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿರುವೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿರುವುದು. ದುರ್ಯೋಧನ, ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಕುರುಕುಲ ದೇವತೆಯ ಕೊಂಡಾಡಿ ದೇವತೆಯ ಭೀಷ್ಮದ್ರೋಣಾದಿಗಳ ಮನದೋಯಿಸಬೇಡ. ಭೀಷ್ಮದ್ರೋಣಾದಿಗಳ ಮನದೋಯಿಸಬೇಡ. ಭೀಷ್ಮದ್ರೋಣಾದಿಗಳ ಮನದೋಯಿಸಬೇಡ. ಭೀಷ್ಮದ್ರೋಣಾದಿಗಳ ಮನದೋಯಿಸಬೇಡ. ಕುರುಕುಲ ದೇವತೆಯ ಕುರುಕುಲ ದೇವತೆಯ ಕೊಂಡಾಡಿ ದೇವತೆಯ ತಂದೆ ತಾಯಿಗಳ ಮನ ನೋಯಿಸಬೇಡ. ತಂದೆ ತಾಯಿಗಳ ಮನ ನೋಯಿಸಬೇಡ. ತಂದೆ ತಾಯಿಗಳ ಮನ ನೋಯಿಸಬೇಡ. ತಂದೆ ತಾಯಿಗಳ ಮನ ನೋಯಿಸಬೇಡ. ಕುರುಕುಲ ದೇವತೆಯ ಕುರುಕುಲ ದೇವತೆಯ ಕೊಂಡಾಡಿ ದೇವತೆಯ ದುರ್ಯೋಧನ, ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರದೋ? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯರು. ನಡೆಯಲಿ ನಿಮ್ಮ ಅರಣ್ಯ ರೋದನೆ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ ಸರಿ, ಅರಣ್ಯ ರೋದನವೇ ಸರಿ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೂ ಏನು ಮಾಡದು? ನಿನ್ನಂಥ ಕೆಡುವವರನ್ನು ಕಂಡಾಗ ವಿವೇಕ ಹೇಳುವುದು ನಮ್ಮ ಕರ್ತವ್ಯ. ಎಲ್ಲವನ್ನು ನೀನೇ ಅನುಭವಿಸು. ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಸಂತೈಸು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲಿ ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವವೋ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಎಷ್ಟೇ ಆಗಲಿ ಕುಂತಿ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದುದನ್ನೇ ಹೇಳಿರುವೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಲು ನಾಗನಿವಾಗಿ ಮುಗಿಸಿದೆ. ಇದು ಶುದ್ಧ ಸತ್ಯ ರಕ್ತವೇ ವಿನಃ ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಂಕಾರದ,
ದುಸ್ಸಾವಾಸದ ದುರಾಶಯದ ದುರಭಿಮಾನ ವಿಚಾರ ಮಾಡು ಕೌರವೇಶ್ವರ. ನಾನು ಅದನ್ನು ಮೊದಲೇ ಚೆನ್ನಾಗಿ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ. ಬಲೆ ಬಲೆ ಬಹಳ ಚೆನ್ನಾಗಿ ಹೇಳಿದೆ. ಆಗಲ್ಲ, ಹೇಳುವನು ಕೇಳು. ಈ ಕಚ್ಚದೆ ಕೌರವನನ್ನು ನೋಡಿ ಕೊಚ್ಚಬೇಕೆಂದನಲ್ಲವೇ? ನಿನ್ನ ದುಚ್ಚ ಭೀಮ, ಅದು ದುರಾಗ್ರಹ. ಲೋಕೈಕ ವೀರ ನನ್ನ ಮಿತ್ರ ಕರ್ಣನನ್ನು ನೋಡಿ ವಧಿಸಬೇಕೆಂದನಲ್ಲವೇ? ನಿನ್ನ ಮಿತ್ರ ಪಾರ್ಥ, ಅದು ದುರಂಕಾರ. ದಿಕ್ಕಟ್ಟು ದಿಕ್ಕಾಪಾಲಾಗಿ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಗತಿಗಟ್ಟ ಪಾಂಡವರು, ಅದು ದುಸ್ಸವಾಸ. ದುರ್ಯೋಧನ ದುಶ್ಶಾಸನವನ್ನು ಪುಡಿಗೈದು ಇಡೀ ಭರತಖಂಡದಲ್ಲಿ ನಮ್ಮ ಧ್ವಜ ಪತಾಕೆಯನ್ನು ಆರಿಸಲು ಯೋಚನೆಯನ್ನು ಮಾಡಿದರಲ್ಲವೇ? ಅದು ದುರಭಿಮಾನ, ದುರಾಶಯ. ನಾವೇ ಸಮರ್ಥರು, ನಾವೇ ಲೋಕೈಕ ವೀರರು ಎಂಬುದಾಗಿ ಬಾರಿ ಬಾರಿಗೂ ಎಂಬ ಕಚ್ಚಿಕೊಳ್ಳುತ್ತಿರಲ್ಲವೇ? ನಿನ್ನ ಗತಿಗಟ್ಟ ಪಾಂಡವರು, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಚಲಿಸಲಾಗುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳನ್ನು ನನಗೆ ಒಪ್ಪಿದವು. ಹಲೋ ಕೃಷ್ಣ, ಏಡಿ ಪಾಂಡವರ ಕೋಡಿ ಮಾಡುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಏಡಿ ಪಾಂಡವರ ಕೋಡಿ ಮಾಡುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗಲಿ ರಾಜ್ಯಗಳು. ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗಲಿ ರಾಜ್ಯಗಳು. ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ, ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಮೆರೆಯುವೆ ತೆರೆಯೊಳಗೆ, ಮೆಟ್ಟಿ ಮೆರೆಯುವೆ ತೆರೆಯೊಳಗೆ, ನಾವು ಮೆಟ್ಟಿ ಮೆರೆಯುವೆ ತೆರೆಯೊಳಗೆ. ಏಡಿ ಪಾಂಡವರ ಕೋಡಿ ಬೋಳುವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಉಕ್ಕುತ್ತಿರುವ ಆಕ್ರೋಶವನ್ನ ಕಾಲಿನಲ್ಲಿ ಮೆಟ್ಟಿ ಹಿಡಿಯಬಲ್ಲೆ, ಎದುರು ಬಿದ್ದ ದುರಾಳಿಗಳ ಸೊಕ್ಕ ನಡಗಿಸಬಲ್ಲೆ. ಆದರೆ ಇಂಥ ನುಡಿಗಳನ್ನು ಮಾತ್ರ ಸಹಿಸಲಾರೆ. ಓ ಕೃಷ್ಣ, ಸಮರವೇ ಸಿದ್ಧವಲ್ಲವೇ? ಬಲೆ ಬಲೆ ಸಹೋದರ, ಕೃಷ್ಣ, ದುರಾತ್ಮಕರ ದುರಾಳಿಗಳ ಹದವ ಮುರಿವೆ ಈ ಕ್ಷಣ. ದುರಾತ್ಮಕರ ದುರಾಳಿಗಳ ಹದವ ಮುರಿವೆ ಈ ಕ್ಷಣ, ಹದವ ಮುರಿವೆ ಈ ಕ್ಷಣ, ಹದವ ಮುರಿವೆ ಈ ಕ್ಷಣ. ಹೊಂಡಗಳನ್ನು ಜಯಿಸಿ ಫಲವ ಜಯಿಸಿ ಬರುವಿನ, ಹೊಂಡಗಳನ್ನು ಜಯಿಸಿ ಚಲವ ಜಯಿಸಿ ಬರುವಿನ. ಮುದದೆ ಮೆರವಾದ ಮರಲ್ಲ, ಮುದದೆ ಮೆರವಾದ ಮರಲ್ಲ, ಬರುವೆನ, ಹೊರದು ಬರುದು ಬರುವೆನ, ಹಿಡಿದು ಬರುವೆನ. ಕೃಷ್ಣ, ಸಮರವೇ ಸಿದ್ಧ. ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಬಲೆ ಬಲೆ ಸಿಂಧು ರಾಜ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮ ಹೊಯ್ರಿಯಾದ ಅರ್ಜುನನ ಮೇಲಿನ ಹಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ ಪಂಥ
ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾಗಿತ್ತು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವಿಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಲಿಚ್ಛಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಧರ್ಮ ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಕರ್ಣ, ಪಾಂಡುತನಯರ ಹಿತವನ್ನು ಬಯಸುತ್ತ ಪಾಂಡುತನಯರು ಹಿತವನ್ನು ಬಯಸುತ್ತ ಸಂಧಿಯ ನಾಟಕ ಆಡಲೆಂದು ಬಂದೆ ನೀನು. ಸಂಧಿಯ ನಾಟಕ ಆಡಲೆಂದು ಬಂದೆ ನೀನು. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು, ಕೃಷ್ಣ ಕೃಷ್ಣ. ಹಠವಂತರು ನಾವು ದಿಟವಿದ ಕೇಳು ನೀ. ಹಠವಂತರು ನಾವು ದಿಟವಿದ ಕೇಳು ನೀ. ದುರದಳು ಪಾತನ ಸಿರ ಕಡಿದಿಡುವೆ. ದುರದಳು ಪಾತನ ಸಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ, ಬಾಮ ವಲ್ಲಭನೇ. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಾಗಿ ನನ್ನ ತನುಮನುಗಳು ಅರ್ಪಿಸುವ ನನ್ನ ಧರ್ಮವೇಷ್ಟ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕಾಗಿ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಭಲೆ ಪ್ರಿಯ ಮಿತ್ರ ಕರ್ಣ. ಭಲೆ ಭಲೆ ಅಂಗಾದೀಪ, ಇನ್ನಿ ದರ್ಪದ ನುಡಿಗಳಿಂದ ಯಾದವಾಗಣಿಯ ಗಂಟಲು ಬಿಗಿದಂತಾಯಿತು. ಓಹೋ, ಏನೇ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳಿವೆ, ಕೇಳು. ಭಾರತ ಭೂಮಿ ಸಜಯಿಸಿ ದುರಾಸ, ಭಾರತ ಭೂಮಿ ಸಜಯಿಸಿ ದುರಾಸ, ಸಮಾನ ಸೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಯಿಸಿ ದುರಾಸ, ಜಯಿಸಿ ದುರಾಸ. ಕರೆಸಿ ಗಣೇ ಅನುಜಾತರ
ಒಂದು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಮಮತೆ ಹೊರತು ಅವರಿಗೆ ಮತ್ತೇನು ಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದಿವೆ. ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮೆನಿಸುವಿ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪದೇ ಎಂದು ಹೊಗಳುವುದು. ಪಾಂಡವರಿಗೆ ರಾಜದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಸಂಧಿಗೆ ಸಮ್ಮತಿಸು. ದಾನವೈಜಿ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯ ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿಭಿಕ್ಷೆಯನ್ನು ಬೇಡುವುದು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಹೇಳು ಕೃಷ್ಣ. ಪಾಂಡವರು ಪಾಂಡವರಿಗೆ ಭಿಕ್ಷಾರತಿಯೇ ಯೋಗ್ಯವಾದ ಜೀವನ. ಪುರುಷ ಪ್ರಧಾನರೆಂದೊರಗುವೆಯ ಕೃಷ್ಣ, ರೋಸರಹಿತ ಪಾಂಡವರನ್ನು ನೀ ಪುರುಷ ಪ್ರಧಾನರೆಂದೊರಗುವೆಯ ಕೃಷ್ಣ, ರೋಸರಹಿತ ಪಾಂಡವರನ್ನು ನೀ ಗಂಡುಗಲಿಗಳವರಾಗಿದ್ದೊಡೆ ಆ ಗಂಡೆದೆಯ ಗುಂಡಿಗೆ ಉಳ್ಬವರೇ ಹೋಗಿದ್ದೊಡೆ. ಭರತ ಕಂಡವನಾಳ್ವ ಗಂಡುಗಲಿಗಳವರಾಗಿದ್ದೊಡೆ ಆ ಗಂಡೆದೆಯ ಗುಂಡಿಗೆ ಉಳ್ಬವರೇ ಆಗಿದ್ದೊಡೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಚಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದೆ ಕೃಷ್ಣ. ಚಂಡಮಂಡಲವ ಕಾರಿ ಪ್ರಚಂಡತ್ವವ ಮೆರೆಯದೆ ಚಂಡರಂತೆ ಸಭೆಯಾಳಿ ತಲೆ ತಗ್ಗಿಸಿ ಕುಳಿತ ಜಯೀನರು ದೋರ್ದಂಡರಿಗೆ ಮಾಧವ. ಕೃಷ್ಣ, ಪಾಂಡವರು ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ಅಂದಿಂದಾಗದು. ಯುದ್ಧದ ಭಯವನ್ನು ತೋರುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಸತ್ಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟೋ ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ತಿಳಿದೆಯಾ? ನಿನ್ನ ಅಪರಾಧಗಳು ರಾಜಸೂ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುವಿದ ನೀನು ಈ
ಯುಧಿಷ್ಠಿರನನ್ನು ಕಪಟದುದ್ದನ್ನು ಕೆಳೆದನು ಮರತೆಯ ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ. ವಾರಣಾವತಾರದ ಹರಿಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಮಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರಮರ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಕಟ್ಟರೂ ಸರಿಯ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಒಟ್ಟು ಹಿಡಿದ ಈ ಕಟ್ಟಾಳು ಕೌರವೇಶ್ವರನನ್ನು ನೋಡಿ ಕೆಳಕಿ ಕೇಕೆ ಹಾಕಿ ನೆಕ್ಕಳಲ್ಲ ನಿನ್ನ ಪಾಂಡವರ ಒಂದೇ ತೊಟ್ಟೆನು ಚಲವನ್ನ ಭೂತ ಪೇತ ಪಿಶಾಚಿಗಳು ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ನಿಂತರು ಹರಿಯೇ ಈ ಕುರು ವಂಶದಿಂದ ಉದ್ಭವಿಸಿದ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದವನೆಂಬ ನಾನು ಮೋಷಣದ ಮಣ್ಣಲ್ಲಿ ಮಣ್ಣಿಡಿದು ಹೋದರು ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಬಿಡೆ, ಕಟ್ಟನ್ನು ಸರಿ ಜಗಡದೆ ಬಿಟ್ಟು ಕೊಡಲು ಕುರು ಭೂಮಿಯನ್ನು. ಕಟ್ಟರು ಸರಿ ಜಗಡದೆ ಬಿಟ್ಟು ಕೊಡಲು ಕುರು ಭೂಮಿಯನ್ನು. ಹೊಟ್ಟ ಹೋಗಲಿಲ್ಲ ಭುಜವ ತೊಟ್ಟಿ ವೈರಿಪುದವ ಹಾಗಾದರೆ ಅಲ್ಲವೇ ಮಾಧವ, ಹಾಗಾದರೆ ಕೃಷ್ಣ ಛಲ ತೊಟ್ಟಿ ಮಾಡುವೆನು ಯುದ್ಧ ಕಡ ಕಾಡಿ
ಸತ್ತರೆ ಸಾಹಿತ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಓಂ ಕೃಷ್ಣ, ಆ ನಿನ್ನ ಲಜ್ಜೆಗೆಟ್ಟ ಪಾಂಡವರಿಗೆ ಸಂಗ್ರಾಮಕ್ಕೆ ಸಲಕರಣೆಗಳನ್ನು ಅಣಿಗೊಳಿಸುವಂತೆ ತಿಳಿಸಿ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟಿಯಲ್ಲ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದು ಅನುಚಿತವೇ? ಯದು ವಂಶದ ಕಳಂಕ ಸ್ವರೂಪನೇ. ಗತಿ ಬೇಡೈಸು ಯೋಧನನೆ ತೋರಿತ ಜ್ಞಾತಿಗಳ ಸೈರನೆ. ದರ್ಪದಿಂದ ಮೆರೆಯ ಬೇಡವೈ ಸುಯೋಧನ, ದರ್ಪದಿಂದ ಮೆರೆಯ ಬೇಡವೈ, ದರ್ಪದಿಂದ ಮೆರೆಯ ಬೇಡವೈ ಸುಯೋಧನ, ದರ್ಪದಿಂದ ಮೆರೆಯ ಬೇಡವೈ. ಬಂಧನಾಗದೆ ಮುಂದಾಲೋಚಿಪುದುಚಿತ, ಬಂಧನಾಗದೆ ಮುಂದಾಲೋಚಿಪುದುಚಿತ, ಸಂಧಿಗಾಗಿ ಬಂದವನನು ನಿಲ್ಲಿಪುದನುಚಿತ, ಸಂಧಿಗಾಗಿ ಬಂದವನನು ನಿಲ್ಲಿಪುದನುಚಿತ. ದರ್ಪದಿಂದ ಮೆರೆಯ ಬೇಡವೈ ಸುಯೋಧನ, ದರ್ಪದಿಂದ ಮೆರೆಯ ಬೇಡವೈ. ಅದೇ
ನಿಮ್ಮ ವರ್ತಮ್ಯೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನಿತ್ತಿದ್ದೇನೆ. ಯಾರಿಗೋ? ಇನ್ಯಾರಿಗೆ? ಸಾರ್ವಭೌಮ. ಏನೆಂದು? ನನ್ನ ಬಾಯಿಯಿಂದ ಕೇಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರ ಸಲಹೆಯಾಗಿರುವುದು. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತಾಕಾರವಾಗೇ ಇರಬಹುದು. ಹೌದೌದು, ನಿಮ್ಮ ಅದ್ಭುತವಾದ ಕಾರ್ಯಭಾರಕ್ಕೆ ಅದ್ಭುತವಾದ ಸಲಹೆಯನ್ನೇ ಕೊಟ್ಟಿದ್ದೇನೆ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗೇ ಸ್ವೀಕರಿಸುವೆನು. ಸೋದರ ಶಾಸನ ಸಿಂಧು ರಾಜ ಶಕುನಿ, ಹಗ್ಗದಿಂದ ಬಂಧಿಸಿರಿ ಈ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನನ್ನು ನಿನ್ನ ಅಂಗಗಳನ್ನು ಬಂಧಿಸಿ ನಿನ್ನ ದುಡುಗಿಗೆ ತಕ್ಕ ಬುದ್ಧಿಯನ್ನು ಕಳಿಸಿ. ಹೊಟ್ಟೆಯಿಂದ ಬೆಂಕಿಯನ್ನು, ಮೊರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲೆತ್ನಿಸುವಿರ. ಇದು ವ್ಯರ್ಥ, ನಿಮ್ಮಿಂದಾಗದು.